ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಇವತ್ತು ಜನರಿಗೆ ಅದನ್ನ ಗ್ರಾಹಕರಿಗೆ ಜನತೆಗೆ ಅದನ್ನ ವರ್ಗಾವಣೆ ಮಾಡಬೇಕಾಗಿತ್ತು ಕಡಿಮೆ ಆದಾಗ ಅದು ಯಾವುದನ್ನು ಕೂಡ ಮಾಡಲಿಲ್ಲ. ಮತ್ತೆ ಇವರು ಹೇಳ್ತಾರೆ ಅಚ್ಚೇ ದಿನ ಹೆಂಗೆ ಅಂತೇಳಿ. ನೆರೆಯ ದೇಶಗಳೇನಿದಾವೆ ಭಾರತ ದೇಶದ ಸುತ್ತಮುತ್ತಲು ಶ್ರೀಲಂಕಾ, ಬರ್ಮಾ, ಪಾಕಿಸ್ತಾನ, ಬಾಂಗ್ಲಾದೇಶ ಈ ಎಲ್ಲ ದೇಶಗಳಲ್ಲಿ ಇವತ್ತು ದಿವಸ ಪೆಟ್ರೋಲ್ ರೇಟ್ ಮತ್ತು ಡೀಸೆಲ್ ರೇಟ್ ಕಡಿಮೆ ಇದೆ. ಈಗ ಮತ್ತೆ ಇವತ್ತು ದಿವಸ ಕೇಂದ್ರ ಸರ್ಕಾರ ಈ ಗ್ಯಾಸ್ ಸಿಲಿಂಡರ್ ಮೇಲೆ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲ್ ರೇಟ್ ಮೇಲೆ ಡೀಸೆಲ್ ರೇಟ್ ಮೇಲೆ ಹೆಚ್ಚಿಗೆ ಮಾಡಿದ್ದಾರೆ. ಮತ್ತೆ ಇವತ್ತು ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಬೆಲೆಯನ್ನು ಏರಿಕೆ ಮಾಡಿದೆ. ಪೆಟ್ರೋಲ್ ರೇಟು ಡೀಸೆಲ್ ರೇಟು 2 ರೂಪಾಯಿ ಅಂತೇಳಿ ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಂತ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸುಮಾರು 56,000 ಕೋಟಿ ರೂಪಾಯಿಗಳ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೀವಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇವತ್ತು ಸಹ ಪ್ರತಿಯೊಂದು ಕುಟುಂಬಕ್ಕೆ 2,000 ರೂಪಾಯಿಗಳು ಇವತ್ತು ಸಹ ಹೋಗ್ತದೆ. 10 kg ಅಕ್ಕಿ ಹೋಗ್ತದೆ. ಇವತ್ತು ಯುವ ನಿಧಿ ಕಾರ್ಯಕ್ರಮ, ಉಚಿತವಾಗಿ ಬಸ್ ಪ್ರಯಾಣ, ಇದೆಲ್ಲವೂ ಕೂಡ ನಾವು ಜನರ ಒಳ್ಳೆಯದಕ್ಕಾಗಿ ಮಾಡಿದ್ದೀವಿ. ಅದನ್ನ ಬಿಟ್ಕೊಂಡು ಇವತ್ತು ಸಹ ನಮ್ಮ ವಿರುದ್ಧ ಇವರು ಇಲ್ಲ ಸಲ್ಲದ ಆಪಾದನೆ ಮಾಡಿಕೊಳ್ಳೋದು, ತಾವು ಬೆಲೆಯನ್ನು ಏರಿಸಿ ಇವತ್ತು ನಮ್ಮ ವಿರುದ್ಧ ಹೋರಾಟ ಮಾಡುವಂಥ ನಾಟಕವನ್ನು ಆಡ್ತಾ ಇದ್ದಾರೆ. ಬಹುಶಃ ಇದು ಜನರಿಗೆ ಅರ್ಥ ಆಗ್ಬೇಕು. ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವಾಗ ರಾಜ್ಯದಲ್ಲಿ ಕೇಂದ್ರದಲ್ಲಿದ್ದಾವೆ, ರೈತರ ಸಾಲ 78,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದ್ದೀವಿ. ಇವ್ರ ಕಾಲದಲ್ಲಿ ರೈತರ ಮೇಲಿರುವಂಥ ಗೊಬ್ಬರ, ಔಷಧಿ ಎಲ್ಲವನ್ನ ಕೂಡ ಇವತ್ತು ಹೆಚ್ಚಿಗೆ ಮಾಡಿದ್ದಾರೆ. ಹೀಗಾಗಿ ನಾವು ಇವತ್ತು ದೇಶಾದ್ಯಂತ ಇವತ್ತು BJP ಪಕ್ಷ ಏನಿದೆ ಇದು ಜನರ ಪರವಾಗಿ ಅಲ್ಲ, ಬಡವರ ಪರವಾಗಿ ಅಲ್ಲ, ದೀನ ದಲಿತರ ಪರವಾಗಿ ಅಲ್ಲ, ಇದು ಕೇವಲ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಪರವಾಗಿದೆ ಅನ್ನೋದನ್ನು ಜನರಿಗೆ ತಿಳಿಸುವಂಥ ಕಾರ್ಯಕ್ರಮ ಆಗಬೇಕು. ಆ ದಿಶೆಯಲ್ಲಿ ಇವತ್ತು ದಿವಸ KPCC ಅಧ್ಯಕ್ಷರ ನೇತೃತ್ವದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಬೆಂಗಳೂರಿನಲ್ಲಿ ರಾಜಧಾನಿ ಇವತ್ತು ಹೋರಾಟ ಪ್ರಾರಂಭ ಆಗಿದೆ. ಈ ಹೋರಾಟ ಮುಂದಿನ ಮನಗಾಗಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಇದನ್ನು ತೆಗೆದುಕೊಳ್ಳುವ ಮೂಲಕ ಜನತೆಗೆ ನಾವು ಏನು BJPಯ ಇವತ್ತು ಸಹ ನಿಲುವಿದೆ, ಜನವಿರೋಧಿ ನೀತಿ ಏನಿದೆ, ಬಡವರ ವಿರೋಧಿ ನೀತಿ ಏನಿದೆ